ಇವತ್ತು ಆರೆಂಜ್ ಇಂದ ಅಂದ್ರೆ ಆರೆಂಜ್ ಫ್ರೂಟ್ ಇಂದ ಯಾವ ರೀತಿ ಸ್ಕಿನ್ ಕೇರ್, ಹೇರ್ ಕೇರ್ ಅಂಡ್ ಟ್ಯಾನ್ ರಿಡಕ್ಷನ್ ನ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಈ ಸೀಸನ್ ಅಲ್ಲಿ ಆರೆಂಜ್ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಆರೆಂಜಿನ ಚೆನ್ನಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ರಿಡ್ಯೂಸ್ ಆಗುತ್ತೆ, ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾನೇ ಇರುತ್ತೆ. ಅದ್ರ ಜೊತೆಗೆ ಸ್ಕಿನ್ ಕೇರ್ ಅಂಡ್ ಹೇರ್ ಕೇರ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ಅದನ್ನ ಸಿಪ್ಪೆ ತೆಗೆದು ಒಣಗಿಸಿ ಪುಡಿ ಮಾಡುವಂತ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಈ ಸೀಸನ್ ಅಲ್ಲಿ ಫ್ರೆಶ್ ಆಗಿ ಸಿಗುವಂತ ಈ ಆರೆಂಜ್ ಸಿಪ್ಪೆ ಏನಿರುತ್ತೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಆ ಪಲ್ಪ್ ನ ಲೈಟ್ ಆಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ವಾಶ್ ಮಾಡಿ ಯಾವ್ದಾದ್ರು ಒಳ್ಳೆ ಟೋನರ್ ಅಥವಾ ಮಾಯಿಶ್ಚರೈಸರ್ ನ ಹಚ್ಕೊಳ್ಳೋದ್ರಿಂದ ಸನ್ ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ, ಪ್ರಿಕ್ಲಿ ಹೀಟ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಹ್ಯಾಂಡ್ಸ್ ಎಲ್ಲ ತುಂಬಾನೇ ಜಾಸ್ತಿ ಟ್ಯಾನ್ ಹೋಗಿದೆ, ಅಥವಾ ಕೆಲವರಿಗೆ ಟೂ ವೀಲರ್ ರೈಡ್ ಮಾಡೋರ್ಗೂ ಅಷ್ಟೇ ಹ್ಯಾಂಡ್ಸ್ ತುಂಬಾನೇ ಡಾರ್ಕ್ ಆಗಿರುತ್ತೆ. ಆ ತರದವ್ರು ಅಷ್ಟೇ ಈ ಆರೆಂಜ್ ಸಿಪ್ಪೆನ ಚೆನ್ನಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ನೀವು ಆಲಿವ್ ಆಯಿಲ್ ನ ಕೂಡ ಮಿಕ್ಸ್ ಮಾಡಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನ ಹ್ಯಾಂಡ್ಸ್ಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಬಿಟ್ಟು ಲೈಟ್ ಆಗಿ ಮಸಾಜ್ ಮಾಡಿ ವಾಶ್ ಮಾಡೋದ್ರಿಂದ ಕೂಡ ತುಂಬಾನೇ ಇನ್ಸ್ಟೆಂಟ್ ಆಗಿ ನೀವು ಟ್ಯಾನ್ ಅನ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇರುತ್ತೋ ಅಥವಾ ಪಿಂಪ್ಲಿ ಸ್ಕಿನ್ ಇರುತ್ತೋ ಇದು ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಆದ್ರೆ ವಿಂಟರ್ ಅಲ್ಲಿ ಜೊತೆಗೆ ಡ್ರೈ ಸ್ಕಿನ್ ಅಂಡ್ ಪಿಗ್ಮೆಂಟೇಷನ್ ಇರೋರು ಈ ಆರೆಂಜ್ ಸಿಪ್ಪೆನ ಯೂಸ್ ಮಾಡೋದನ್ನ ಆದಷ್ಟು ರೆಡ್ಯೂಸ್ ಮಾಡಿ. ಆರೆಂಜ್ ಫ್ರೂಟ್ ಅನ್ನು ಕನ್ಸ್ಯೂಮ್ ಮಾಡ್ಬೋದು, ಆದ್ರೆ ಈ ಸಿಪ್ಪೆನ ಅವಾಯ್ಡ್ ಮಾಡ್ತಾ ಬನ್ನಿ. ಇದ್ರ ಜೊತೆಗೆ ಹೇರ್ ಸ್ಪಾ ಟೆಕ್ನಿಕ್ ನ ಕೂಡ ಹೇಳ್ಕೊಡ್ತೀನಿ, ಈಸಿಯಾಗಿ ಟ್ರೈ ಮಾಡಿ. ಆರೆಂಜ್ ಸಿಪ್ಪೆನ ಚೆನ್ನಾಗಿ ಗ್ರೇಟ್ ಮಾಡಿ ಅದನ್ನ ಸ್ವಲ್ಪ ಸೀಗೆಕಾಯಿ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಮಾಡಿ ಹೇರ್ ಎಲ್ಲೆಲ್ಲಿ ಡ್ಯಾಂಡ್ರಫ್ ಇರುತ್ತೋ ಅಥವಾ ಎಂಟೈರ್ ಹೇರ್ಗೆ ಅದನ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು 10 to 20 ಮಿನಿಟ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಸೂಪರ್ ಸಿಲ್ಕಿ ಹೇರ್ ನಿಮ್ದಾಗೋದ್ರ ಜೊತೆಗೆ ಡ್ಯಾಂಡ್ರಫ್ ಕೂಡ ತುಂಬಾನೇ ಫಾಸ್ಟ್ ಆಗಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೇ ತರನೇ ಬ್ಯೂಟಿ ಅಪ್ಡೇಟ್ಸ್ ಬೇಕಾ? ಹಾಗಾದ್ರೆ ಈಗಲೇ ಫಾಲೋ ಮಾಡಿ ವಿಶ್ವವಾಣಿ ಟಿವಿ ಚಾನಲ್.